कर्नाटका के कलाबुरागी में सियासत गर्म है। ईयर 2022 के आलंड वायलेंस केसेस को वापस लेने पर बीजेपी ने कांग्रेस सरकार पर बड़ा हमला बोला है। बीजेपी स्टेट यूनिट प्रेसिडेंट BY विजयेंद्र के नेतृत्व में पार्टी वर्कर्स ने कलाबुरागी में एक बड़ा प्रोटेस्ट मार्च निकाला। बीजेपी का आरोप है कि सिद्धारमैया गवर्नमेंट अपीजमेंट पॉलिटिक्स और वोट बैंक के लिए लॉ एंड ऑर्डर से समझौता कर रही है। फॉर्मर लेजिस्लेटर राजकुमार पाटिल तेलकूर ने इस फैसले पर पार्टिजन अप्रोच का आरोप लगाया है। उन्होंने कहा कि वायलेंस के लिए रिस्पॉन्सिबल लोग हमेशा अकाउंटेबिलिटी से नहीं बच सकते। तेलकूर ने वार्निंग दी है कि अगर 2028 में बीजेपी सरकार वापस आती है तो इस डिसीजन को रिव्यू करके सभी विड्रॉन केसेस को दोबारा ओपन किया जाएगा। दिस वीडियो स्पॉन्सर्ड बाय महालक्ष्मी ज्वेलर्स, मन्नूर मल्टी स्पेशलिटी हॉस्पिटल, KBN यूनिवर्सिटी, रॉयल PU कॉलेज ऑफ साइंस एंड कॉमर्स, इमरान सिल्क हाउस, अल्शरी ग्रुप ऑफ इंस्टीट्यूशंस एंड बाय आइडियल विद जी। कांग्रेस ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಇಂದು ವಿಶೇಷವಾಗಿ ರಾಘವ ಚೈತನ್ಯ ಶಿವಲಿಂಗದ ಪೂಜೆಯನ್ನು ನಿಲ್ಲಿಸಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಮರಳಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಪ್ರಾರಂಭ ಆಗಬೇಕು। ಆ ಹೋರಾಟದ ಸಂದರ್ಭದಲ್ಲಿ ಸಾವಿರಾರು ಜನ ಕಲ್ಲು ಮಚ್ಚು ಲಾಂಗುಗಳನ್ನು ಹಿಡಿದು ನಮ್ಮ ನಾಯಕರ ಮೇಲೆ ಪ್ರಹಾರ ಮಾಡಿದಂತ ಅವರ ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿರುವಂತ ಈ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ಖಂಡಿಸಿ ನಡೀತಾ ಇರುವಂತಹ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಿಮ್ಮ ನೆಚ್ಚಿನ ನಾಯಕರು ಕರ್ನಾಟಕದ ಯಂಗೆಸ್ಟ್ ಮತ್ತು ಡೈನಾಮಿಕ್ ಲೀಡರ್ BY ವಿಜಯೇಂದ್ರ ಅಣ್ಣ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಹಾಲಿ ಮಾಜಿ ಶಾಸಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಏನ್ ನಡೀತಾ ಇದೆ, ಈ ಮಿನಿ ಖರ್ಗೆ ಅವರು, ಸಣ್ಣ ಖರ್ಗೆ ಅವರು ಈ ಕಲಬುರಗಿಯನ್ನ ಮತ್ತೊಂದು ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಈ ಕಲಬುರಗಿಯನ್ನ ಪರಿವರ್ತನೆ ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ। ಅನೇಕ ಜನ ಬಾಂಗ್ಲಾ ನುಸುಳುಕೋರರು ಇವತ್ತು ಪಶ್ಚಿಮ ಬಂಗಾಳದಿಂದ ಕಾಲು ಕಿತ್ತಿದ್ದಾರೆ, ಅಂತವರಿಗೆ ಸ್ವಾಗತ ಕೊಡ್ತಕ್ಕಂಥ ಕೆಲಸ ಈ ಕಲಬುರಗಿಯ ಮಿನಿ ಖರ್ಗೆ ಅವರು ಮಾಡ್ತಾ ಇದ್ದಾರೆ ಬಂಧುಗಳೇ। ಅದರ ಮುಂದುವರೆದ ಭಾಗ ಯಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಲಾಂಗು ಮಚ್ಚು ಕಲ್ಲುಗಳಿಂದ ಪ್ರಹಾರ ಮಾಡ್ತಾರೆ, ಈ ದೇಶ ಕಾಯ್ತಕ್ಕಂಥ ರಕ್ಷಣೆ ಕೊಡ್ತಕ್ಕಂಥ ಪೊಲೀಸರ ಮೇಲೆ ಗದ ಪ್ರಹಾರ ಮಾಡಿದಂತ ಗುಂಡಾಗಳ ಕೇಸ್ಗಳನ್ನ ವಾಪಸ್ ತಗೊಳ್ಳುವಂತ ಕೆಲಸ ಮಾಡ್ತಾರೆ। ಇದು ಯಾವ ನ್ಯಾಯ ಖರ್ಗೆ ಅವರೇ? ಹಿಂದೂಗಳಿಗೊಂದು ನ್ಯಾಯ, ಮುಸ್ಲಿಮರಿಗೊಂದು ನ್ಯಾಯನ? ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೈನಲ್ಲಿ ಇಟ್ಕೊಂಡು ತಿರುಗಾಡ್ತೀರಿ। ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳಿದ್ರು। ನಿಮ್ಮ ಮುಸ್ಲಿಮರ ತುಷ್ಟೀಕರಣವನ್ನು ನಿಲ್ಲಿಸಿ, ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಕಲಬುರಗಿಯ ಜನ ನಿಮಗೆ ಗೋರಿ ಕಟ್ಟುವ ಕೆಲಸ ಸಮೀಪ ಬರುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಇರಬೇಕಾಗುತ್ತೆ। ಇವತ್ತು ಇಡೀ ಕರ್ನಾಟಕದ ಗಮನ ಸೆಳೆಯಲಿಕ್ಕೆ ಸನ್ಮಾನ್ಯ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಲಬುರಗಿಗೆ ಇವತ್ತು ಅವರು ಆಗಮಿಸಿದ್ದಾರೆ। ಕಲಬುರಗಿಯ ಜನ ಸುಮ್ಮನೆ ಕೊಡೋದಿಲ್ಲ, ನಿಮ್ಮ ನಡೆಯನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮನ್ನ ಮನೆಗೆ ಕಳಿಸುವ ಕಾಲ ಸಮೀಪ ಬಂದಿದೆ। ಅನೇಕ ಜನ ಇವರು ಉಪಮುಖ್ಯಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳುವಂತವರಿಗೆ ನಾನು ವಿನಂತಿ ಮಾಡ್ತೇನೆ, ಬರೀ ಮುಸ್ಲಿಮರ ತುಷ್ಟೀಕರಣ ಮಾಡುವಂತವರು ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಅಂತೇಳಿ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ। ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಇದು ಯಡಿಯೂರಪ್ಪನವರು ಘೋಷಣೆ ಆಗಿತ್ತು, ಈಗ ಮುಂದುವರೆದು ನಮ್ಮ ನರೇಂದ್ರ ಮೋದಿ ಅವರು ಘೋಷಣೆ ಕೂಡ ಆಗಿದೆ। ಅಂತ ಘೋಷಣೆ ಇವತ್ತು ಕರ್ನಾಟಕದಲ್ಲಿ ಮತ್ತೊಮ್ಮೆ ರಾರಾಜಿಸುವಂತ ಕಾಲ ಸಮೀಪ ಬರ್ತಾ ಇದೆ। ಕಾಂಗ್ರೆಸ್ ಕೊನೆ ದಿನಗಳು
ಎಣಿಸ್ತಾ ಇದೆ, ಕೊನೆಯ ದಿನಗಳು ಎಣಿಸ್ತಾ ಇದೆ. ಹಾಗಾಗಿ ಈ ಕಲಬುರಗಿನಲ್ಲಿ ಏನೇನು ಅನ್ಯಾಯ ಅತ್ಯಾಚಾರಗಳು ನಡೀತಾ ಇದ್ದಾವೆ, ಗೂಂಡಾಗಿರಿ ಅವ್ಯಾತವಾಗಿ ನಡೀತಾ ಇದೆ. ಕಳ್ಳ ಕಾಕರು ಯಾರು ಹಿಂಬಾಲಕರು ಅಂದ್ರೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ಸಿನ ಹಿಂಬಾಲಕರು ನಿರಂತರವಾಗಿ ದೌರ್ಜನ್ಯಗಳನ್ನು ಮಾಡ್ತಾ ಇದ್ದಾರೆ, ಕೊಲೆ ಸುಲಿಗೆಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಕಣ್ಣು ಮುಚ್ಚಿ ಸುಮ್ಮನೆ ಕೂತಿದ್ದಾರೆ, ಕೇಸ್ಗಳು ಆಗ್ತಾ ಇಲ್ಲ. ಇಲ್ಲಿ ಏನೇನು ನಡೀತಾ ಇದೆ, ಯಾರು ಆಸ್ತಿ ಮಾರಾಟಕ್ಕೆ ಹೋದ್ರೆ ಆಸ್ತಿ ಮಾರಾಟ ಮಾಡೋಂಗಿಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರು ಹೋಗ್ತಾರೆ, ನಿಮ್ಮ ಆಸ್ತಿ ನಮಗ್ ಕೊಡಬೇಕು ಅಂತ ಕೇಳ್ತಾರೆ. ಮರು ಮಾತಾಡಿದ್ರೆ ಅವರ ಮೇಲೆ ಅತ್ಯಾಚಾರ ಆಗುತ್ತೆ, ಅನ್ಯಾಯ ಆಗುತ್ತೆ. ಕೋಟ್ಯಾಂತರ ಆಸ್ತಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಕೂಡುವಂತ ಕಾಲ ಬಂದಿದೆ. ಇದು ಯಾವ ನ್ಯಾಯ? ಕಲಬುರಗಿನಲ್ಲಿ ಇದಕ್ಕೆ ದನಿ ಎತ್ತಿದ್ರೆ ಅವ್ರ ವಿರುದ್ಧ ಕೇಸ್ಗಳು ಹಾಕ್ತಾರೆ. ಅವ್ಯಾತವಾಗಿ ಅಕ್ಕಿ ಕಾಳ ದಂಧೆ ಯಾರು ಮಾಡ್ತಾ ಇದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರ ಹಿಂಬಾಲಕರು. ಏನು ಪೊಲೀಸರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಾವು ಕೇಳಿದ್ರೆ ನಮ್ಮೇಲೂ ಕೇಸ್ ಹಾಕ್ತೀರಿ, ಹಾಕ್ರಣ್ಣ, ಎಷ್ಟು ಕೇಸ್ ಹಾಕ್ತೀರಿ ನೀವು ಹಾಕ್ರಿ, ನಾವು ತಯಾರಿದ್ದೀವಿ ಕೇಸ್ ಹಾಕೊಳ್ಳಕ್ಕೆ. ಮುಂದಿನ 2 ವರ್ಷ ಮತ್ತೆ ಬರ್ತೇವೆ, ನಿಮ್ಮೆಲ್ಲರನ್ನು ನೋಡ್ಕೊಳ್ತೇವೆ, ಬಿಡೋದಿಲ್ಲ. ವಿಜಯೇಂದ್ರ ಅಣ್ಣ ಅವರ ನೇತೃತ್ವದಲ್ಲಿ ಈ ಕರ್ನಾಟಕದಲ್ಲಿ ಮತ್ತೊಮ್ಮೆ 150-170ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡ್ತೇವೆ. ಯಾವ್ಯಾವ ಗುಂಡಾಗಳ ಮೇಲಿನ ಕೇಸ್ಗಳನ್ನು ನೀವು ವಾಪಸ್ ತಗೊಂಡಿದ್ದೀರಲ್ಲ, ಅವುಗಳನ್ನು ಮತ್ತೆ ನಾವು ಅವ್ರ ಮೇಲೆ ಕೇಸ್ಗಳನ್ನು ಹಾಕೋ ಕೆಲಸ ಮಾಡ್ತೇವೆ. ಈಗ ಸುಮ್ಮನೆ ಬಿಡೋದಿಲ್ಲ, ಅವರ ವಿರುದ್ಧ ಕೋರ್ಟಿಗೆ ಹೋಗ್ತೇವೆ. ಯಾಕೆಂದ್ರೆ ಈ ಕೇಸ್ಗಳು ಯಾರೋ ಜನ ಹಾಕಿದ್ದಲ್ಲ, ಪೊಲೀಸ್ ಅಧಿಕಾರಿಗಳು ಹಾಕಿದ್ದು, ಜಿಲ್ಲಾಧಿಕಾರಿಗಳು ಹಾಕಿದ್ದು. ಅವ್ರ ಕಾರಿನ ಮೇಲೆ ಕಲ್ಲು ಹೊಡೆದ್ರು. ಈ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ? ಪ್ರಿಯಾಂಕಾ ಖರ್ಗೆ ಅವರೇ, ನಾನು ನಿಮಗೆ ಕೇಳ್ತೇನೆ, ಎಷ್ಟು ಜನ ಈ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ, ಅವ್ರ ಕೇಸ್ಗಳು ನೀವು ವಾಪಸ್ ತಗೊಂಡ್ರ? ರೈತ ಪರವಾಗಿ ಎಷ್ಟು ಜನ ಹೋರಾಟ ಮಾಡಿದ್ದಾರೆ, ದನಿ ಎತ್ತಿದ್ದಾರೆ, ಅವ್ರ ವಿರುದ್ಧ ನೀವು ಕೇಸ್ಗಳನ್ನು ಹಾಕಿದ್ರಿ, ಅವುಗಳನ್ನು ಯಾಕೆ ನೀವು ವಾಪಸ್ ತಗೊಳ್ಳಿಲ್ಲ? ಅನೇಕ ಜನ ಮಠಾಧೀಶರು ಬೀದಿಗಿಳಿದು ಬೋರ್ಡ್ ಖಿಲಾಫ್ ಹೋರಾಟ ಮಾಡಿದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ಹಾಕಿದ್ರಿ. ಅವ್ಯಾತವಾಗಿ ಎಲ್ಲ ಕಾಳ ದಂಧೆಗಳಿಗೆ ನೀವು ಕಿಂಗ್ ಪಿನ್ ಆಗಿದ್ದೀರಿ, ಕಿಂಗ್ ಪಿನ್ ಆಗಿದ್ದೀರಿ. ನಿಮ್ಮನ್ನು ಬಿಡೋದಿಲ್ಲ ಖರ್ಗೆ ಅವರೇ, ನಿಮ್ಮ ಹಿಂಬಾಲಕರನ್ನು ಬಿಡೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಬೋಲೋ ಭಾರತ್ ಮಾತಾ ಕೀ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.